ಇನ್ನು ಸ್ನೇಹಮಯಿ ಕೃಷ್ಣ ಬಂಧನ ಹೇಗಾಯ್ತು ಅಂತ ನಾವು ನೋಡ್ತಾ ಹೋದ್ರೆ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಸ್ನೇಹಮಯಿ ಕೃಷ್ಣ ಬಂಧನ ಹೇಗಾಯ್ತು ಹಾಗಾದ್ರೆ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ಮಾಹಿತಿ. ಬೆಂಗಳೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ಮಾಹಿತಿ. ಸ್ನೇಹಮಯಿ ಕೃಷ್ಣ ಬಂಧನ ಹೇಗಾಯ್ತು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೆಳಗ್ಗೆ ಕೋರ್ಟ್ಗೆ ಬಂದಾಗ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಶಾಂತಿನಗರದ ಕಚೇರಿಯಲ್ಲಿ ಕೃಷ್ಣ ವಿಚಾರಣೆ. ಅತ್ತ ಮೈಸೂರಿನ ಮನೆಗೆ ನುಗ್ಗಿ ಸಿಸಿಬಿ ಅವರು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಮನೆಯನ್ನ ಜಾಲಾಡ್ತಾ ಇರುವ ಸಿಸಿಬಿ ಅಧಿಕಾರಿಗಳು ಅಗತ್ಯ ದಾಖಲೆಗಳಿಗಾಗಿ ಸಿಸಿಬಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿ ಕೆಡ್ಡಾಗೆ ಕೆಡವಿದ ಖಾಕಿ ಪಡೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಸ್ನೇಹಮಯಿ ಕೃಷ್ಣ ಅವ್ರನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ಮಾಹಿತಿ. ಬೆಂಗಳೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಮಾಡಲಾಗಿದೆ. ಇನ್ನು ಬೆಳಗ್ಗೆ ಕೋರ್ಟ್ಗೆ ಬಂದಂತ ಸಮಯದಲ್ಲಿ ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಲಾಗಿದೆ. ಶಾಂತಿನಗರದ ಕಚೇರಿಯಲ್ಲಿ ಕೃಷ್ಣ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅತ್ತ ಮೈಸೂರಲ್ಲೂ ಅಷ್ಟೇ ಮನೆಗೆ ನುಗ್ಗಿ ಸಿಸಿಬಿ ಅವರು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂತಹ ದಾಖಲೆಗಳ ಹುಡುಕಾಟವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಡೀ ಮನೆಯನ್ನ ಜಾಲಾಡ್ತಾ ಇದ್ದಾರೆ. ಅಗತ್ಯ ದಾಖಲೆಗಳಿಗಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಕೆಡ್ಡಾಗೆ ಕೆಡವಿದ ಖಾಕಿ ಪಡೆ. ಇನ್ನು ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಅರೆಸ್ಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವ ರೀತಿ ಅರೆಸ್ಟ್ ಮಾಡಿದ್ರು, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮೊದಲಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಬೆಳಿಗ್ಗೆ ಕೋರ್ಟ್ಗೆ ಅಂತ ಹೋಗಿರ್ತಾರೆ. ಬೆಳಗ್ಗೆ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಶಾಂತಿನಗರದ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಏನ್ CS ಶಾಲಿನಿ ರಜನೀಶ್ ವಿರುದ್ಧ ಲಂಚದ ಆರೋಪವನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರು ದೂರು ಕೂಡ ದಾಖಲು ಮಾಡಿದ್ರು. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆ ವಿಚಾರಣೆ ಕೂಡ ತೀವ್ರವಾಗಿ ಸಾಗ್ತಾ ಇದೆ. ನೀವೀಗ ಆರೋಪಗಳನ್ನ ಮಾಡಿದ್ರ ಆ ಒಂದು ಆರೋಪಗಳಿಗೆ ನಿಮ್ಮ ಬಳಿ ದಾಖಲೆಗಳೇನಿದ್ದಾವೆ, ಯಾವ ದಾಖಲೆಗಳನ್ನ ಆಧಾರವಾಗಿಟ್ಕೊಂಡು ಈ ರೀತಿಯಾಗಿ ನೀವು ಆರೋಪವನ್ನ ಮಾಡಿದ್ರಿ ಅಂತ ಒಂದು ಕಡೆ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರಿನಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಸಾಗ್ತಾ ಇದೆ. ಇಡೀ ಮನೆಯನ್ನ ಸಿಸಿಬಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಇಂಚಿಂಚು ಜಾಗವನ್ನು ಕೂಡ ಬಿಟ್ಟಿಲ್ಲ ಮನೆಯಲ್ಲಿ. ಎಲ್ಲಾ ಕಡೆಯೂ ಕೂಡ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ದಾಖಲೆಗಳ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಆರೋಪವನ್ನ ಮಾಡಿದ್ರಲ್ಲ, ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆ ಸಿಗುತ್ತಾ, ಅಥವಾ ಇಷ್ಟೆಲ್ಲ ಅವರು ಸ್ಟ್ರಾಂಗ್ ಆಗಿ ಆರೋಪಗಳನ್ನ ಮಾಡ್ತಾರೆ ಅಂತಂದ್ರೆ ಏನಾದ್ರು ಒಂದು ದಾಖಲೆ ಇರಲೇಬೇಕಾಗತ್ತೆ. ದಾಖಲೆಗಳಿಲ್ಲ ಅಂತಂದ್ರೆ ಸುಳ್ಳು ಆರೋಪಗಳನ್ನ ಮಾಡಿದ್ರು ಕೂಡ ಅವರ ವಿರುದ್ಧ ಒಂದು ಕಠಿಣ ಶಿಕ್ಷೆ ಆಗುತ್ತೆ. ಹಾಗಾಗಿ ಎಲ್ಲಾ ದಾಖಲೆಗಳನ್ನು ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಖಾಕಿ ಪಡೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕೆಡ್ಡಾಗೆ ಕೆಡವಿದೆ ಅಂತ ಹೇಳಬಹುದು. ಯಾಕೆಂತಂದ್ರೆ ಈಗ ಸಿಸಿಬಿ ಅಧಿಕಾರಿಗಳಾಗಿರಬಹುದು ಅಥವಾ ಯಾವುದೇ ಒಬ್ಬ ಆರೋಪಿಯನ್ನ ವಿಚಾರಣೆ ಮಾಡುವಂಥ ಸಂದರ್ಭ ಆಗಿರಬಹುದು ಅಥವಾ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ತಮ್ಮ ಬಳಿ ಇರಿಸ್ಕೊಳ್ಬೇಕಾಗುತ್ತೆ. ಏಕಾಏಕಿಯಾಗಿ ಹೋಗಿ ನಿಮ್ಮ ಮೇಲೆ ಒಂದು ಆರೋಪ ಕೇಳ ಬಂದಿದೆ ಹಾಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಆರೋಪಕ್ಕೆ ತಕ್ಕಂತೆ ಪೂರಕವಾದ ಸಾಕ್ಷ್ಯಾಧಾರಗಳು ಇರಬೇಕಾಗುತ್ತೆ. ಆ ಒಂದು ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಹೋಗಿ ಅರೆಸ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ತೀವ್ರವಾಗಿದೆ. ಬಹಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರಿನಲ್ಲೂ ಕೂಡ ಏನು ಮನೆಯಲ್ಲಿ ಬಹಳ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂತಹ ದಾಖಲೆಗಳ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈಗ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ನಿನ್ನೆ KS ಅಧಿಕಾರಿ ನಟೇಶ್ ಅವರು ದೂರನ್ನ ದಾಖಲು ಮಾಡಿದ್ರು.